ದೇವರ ದರ್ಶನ ಮುಗಿಸ್ಕೊಂಡು ಈ ಒಂದು ಕುಟುಂಬ ಸಂತೋಷದಿಂದ ಮನೆ ಕಡೆ ಹೊರಟಿತ್ತು. ಆದರೆ ಅವರಿಗೇ ಗೊತ್ತಿರಲಿಲ್ಲ ಆ ಪ್ರಯಾಣವೇ ಅವರ ಜೀವನದ ಕೊನೆಯ ಪ್ರಯಾಣ ಆಗ್ಬಿಡುತ್ತೆ ಅಂತ. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಮಲ್ಶಿರಾಸ್ ತಾಲೂಕಲ್ಲಿ ನಡೆದಂಥ ಈ ಒಂದು ದುರಂತ ಇಡೀ ದೇಶವನ್ನೇ ಕಣ್ಣೀರಲ್ಲಿ ಮುಳುಗಿಸ್ಬಿಟ್ಟಿದೆ. ಸಿದ್ಧನಾಥ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದ ಒಂದೇ ಕುಟುಂಬದ 15 ಮಂದಿ ಪಿಕಪ್ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸಂಜೆ ಸುಮಾರು 5 ಗಂಟೆ ಆಗಿತ್ತು. ಚಾಲಕನ ನಿಯಂತ್ರಣ ತಪ್ಪಿದ ಆ ಒಂದು ವಾಹನ ರಸ್ತೆ ಬದಿಲಿದ್ದ ಆಳವಾದ ತೆರೆದ ಬಾವಿಗೆ ನೇರವಾಗಿ ಬಂದು ಬಿದ್ದುಬಿಡ್ತು. ಆ ಬಾವಿ ನೀರಿನಿಂದ ತುಂಬಿಕೊಂಡಿತ್ತು. ಒಳಗಿದ್ದವರು ಸಹಾಯಕ್ಕಾಗಿ ಕೂಗಿದ್ರು. ಆದರೆ ವಿಧಿಯ ಆಟ ಮಾತ್ರ ತುಂಬಾನೇ ಕ್ರೂರವಾಗಿತ್ತು. ಕೆಲವೇ ಕ್ಷಣಗಳಲ್ಲಿ 4 ಜನ ಮಹಿಳೆಯರು ಹಾಗೂ 4 ಮಕ್ಕಳು ಸೇರಿದಂತೆ 8 ಅಮಾಯಕ ಜೀವಗಳು ನೀರಲ್ಲಿ ಮುಳುಗಿ ಶಾಶ್ವತವಾಗಿ ಕಣ್ಮರೆಯಾಗ್ಬಿಟ್ರು. ಅವರಲ್ಲಿ ಈ ಕೇವಲ 6 ತಿಂಗಳ ಪುಟ್ಟ ಮಗು ಕೂಡ ಇತ್ತು. ತನ್ನ ಬದುಕಿನ ಮೊದಲ ಹೆಜ್ಜೆಯನ್ನ ಕೂಡ ಇಡದ ಆ ಪುಟ್ಟ ಮಗು ಈ ಲೋಕನೇ ಬಿಟ್ಟು ಹೋಗ್ಬಿಡ್ತು. ಅಲ್ಲಿದ್ದ ಗ್ರಾಮಸ್ಥರು ಹಾಗೂ ಸ್ಥಳೀಯರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಬಾವಿಗೆ ಜಿಗಿದು ರಕ್ಷಣಾ ಕಾರ್ಯ ನಡೆಸಿದ್ರು. 7 ಜನರನ್ನ ಬದುಕಿಸಿ ಹೊರ ತೆಗೆದ್ರು. ಆದರೆ 8 ಜೀವಗಳನ್ನು ಮಾತ್ರ ಉಳಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇವತ್ತು ಆ ಕುಟುಂಬದ ಮನೆಯಲ್ಲಿ ನಗುವಿನ ಜಾಗದಲ್ಲಿ ನಿಶ್ಶಬ್ದ ಇದೆ, ಸಂಭ್ರಮದ ಜಾಗದಲ್ಲಿ ಕಣ್ಣೀರಿದೆ. ಒಂದು ಯಾತ್ರೆ 8 ಜೀವಗಳ ಅಂತಿಮ ಯಾತ್ರೆಯಾಗಿ ಬದಲಾಗೋಯ್ತು. ಈ ದುಃಖವನ್ನು ಭರಿಸೋ ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ. ಆ 8 ಅಮಾಯಕ ಆತ್ಮಗಳಿಗೆ ಆ ಭಗವಂತ ಶಾಂತಿ ನೀಡಲಿ. ಇದೇ ರೀತಿ ಇನ್ನಷ್ಟು ವಿಚಾರ ತಿಳ್ಕೋಬೇಕು ಅಂದರೆ ಫಾಲೋ ಮಾಡಿ. ನಿಮ್ಮ ಆ ಒಂದು ಫಾಲೋ ನನಗೆ ಸಂಖ್ಯೆ ಅಲ್ಲ, ಅದೊಂದು ನಂಬಿಕೆ.